ರಾಜ್ಯ ಸರ್ಕಾರದ SSP ಸ್ಕಾಲರ್‌ಶಿಪ್ಪು ಮತ್ತು ಪ್ರೋತ್ಸಾಹಧನಕ್ಕೆ ಸಂಬಂಧಪಟ್ಟಂತೆ ಇಂದು ಕೆಲವೊಂದಿಷ್ಟು ಅಪ್ಡೇಟ್ಸ್ಗಳು ಬಂದಿದೆ. ಆ ಎಲ್ಲ ಅಪ್ಡೇಟ್ಸ್ಗಳ ಕುರಿತು ಈ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವೊಂದಿಷ್ಟು ಗುಡ್ ನ್ಯೂಸ್ಗಳಾಗಿರ್ಬೋದು, ಇನ್ನು ಕೆಲವೊಂದಿಷ್ಟು ಬ್ಯಾಡ್ ನ್ಯೂಸ್ಗಳಾಗಿರ್ಬೋದು. ಪ್ರತಿಯೊಬ್ಬರು ಕೂಡ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ. 100% ಪಕ್ಕಾ ಮಾಹಿತಿ ಆಗಿರುತ್ತೆ, ಯಾವುದೇ ರೀತಿಯಾದಂಥ ಫೇಕ್ ಮಾಹಿತಿ ಅಲ್ಲ. ಈ ಒಂದು ವಿಡಿಯೋದಲ್ಲಿ SSPಗೆ ಸಂಬಂಧಪಟ್ಟಂತೆ ಮತ್ತು ಪ್ರೋತ್ಸಾಹಧನಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಅಪ್ಡೇಟನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಮೊದಲನೇ ಒಂದು ಪ್ರಮುಖವಾದಂಥ ಅಪ್ಡೇಟ್ ಬಗ್ಗೆ ನೋಡೋದಾದರೆ, SSP ಪೋರ್ಟಲ್ನಲ್ಲಿ ಶೆಡ್ಯೂಲ್ಡ್ ಟ್ರೈಬ್ ಅಂದರೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂತಹ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟದ್ದಾಗಿರುತ್ತೆ. ಏನಂದ್ರೆ ಅನೇಕ ಜನ ವಿದ್ಯಾರ್ಥಿ ಮಿತ್ರರು 2025-26ನೇ ಸಾಲಿನ SSP ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿ ತಾವೆಲ್ಲರೂ ಕೂಡ ಫಸ್ಟ್ ಲೆವೆಲನ್ನು ಕೂಡ ವೆರಿಫೈ ಮಾಡ್ಕೊಂಡಿದ್ದೀರಿ. ಆದರೆ ಸೆಕೆಂಡ್ ಲೆವೆಲಲ್ಲಿ ಅಮೌಂಟ್ ತೋರಿಸ್ತಾ ಇಲ್ಲ, ಮತ್ತು ಥರ್ಡ್ ಲೆವೆಲ್ ಕೂಡ ಅಮೌಂಟ್ ಪುಸ್ಟ್ DBT ಆಗಿಲ್ಲ, ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿಲ್ಲ, ಬೇರೆ ವಿದ್ಯಾರ್ಥಿಗಳಿಗೆ ಆಗ್ತಾ ಇದೆ ಅಂತೇಳಿ ಬಹಳಷ್ಟು ಜನ ಕಮೆಂಟ್ಗಳನ್ನು ಮಾಡ್ತಾ ಇದ್ರಿ. ಅಂತಹ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ನಾನು ಕೂಡ ಶೆಡ್ಯೂಲ್ ಟ್ರೈಬ್ನ ಹೆಲ್ಪ್ಲೈನ್ ನಂಬರ್, ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ ಇದು ಅಮೌಂಟ್ ಸ್ಯಾಂಕ್ಷನ್ ಮಾಡುವುದು ಕೇವಲ ಜಿಲ್ಲಾವಾರು ಮಾತ್ರ ಅವರಿಗೆ ಆದ್ಯತೆಯನ್ನು ಕೊಟ್ಟಿರ್ತಾರೆ. ಅಂದ್ರೆ ಜಿಲ್ಲೆಯಲ್ಲಿರುವಂತಹ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಅಮೌಂಟನ್ನು ಸ್ಯಾಂಕ್ಷನ್ ಮಾಡೋದಿರುತ್ತೆ. ನಂತರ ಅಮೌಂಟನ್ನು ಬಿಡುಗಡೆ ಮಾಡಿ ಅಮೌಂಟನ್ನು ಕ್ರೆಡಿಟ್ ಮಾಡುವಂತಹ ಅಧಿಕಾರ ಮೇಲಿನ ರಾಜ್ಯ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂತಹ ಅಧಿಕಾರಿಗಳು ಮಾಡ್ತಾರಂತೇಳಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಇದರಿಂದ ಒಂದು ಸ್ಪಷ್ಟತೆ ಏನು ಕೊಡ್ತೀನಿ ಅಂದ್ರೆ, ಈ ತಿಂಗಳ ಕೊನೆಯ ವಾರದ ಒಳಗಾಗಿ ನಿಮ್ಗೆ ಇಲ್ಲಿ ಅಮೌಂಟ್ ಸ್ಯಾಂಕ್ಷನ್ ಆಗಿ ಅಪ್ಡೇಟ್ ಆಗುತ್ತೆ. ಇನ್ನೂ ಸ್ವಲ್ಪ ದಿನ ಲೇಟ್ ಆಗ್ಬೋದು, ಆದರೆ ಈ ತಿಂಗಳ ಕೊನೆಯದೊಳಗಾಗಿ ನಿಮ್ಗೆ ಇಲ್ಲಿ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ. ಅಂದರೆ ಏನು ಸ್ಕಾಲರ್ಶಿಪ್ ಕಂಪ್ಲೀಟ್ ಆ್ಯಂಡ್ ಅಪ್ರೂವ್ಡ್ ಬೈ ಪೇಮೆಂಟ್ ಅಂತ ಇದೆ ನೋಡಿ, ಇಲ್ಲಿ ಅಮೌಂಟ್ ಸ್ಯಾಂಕ್ಷನ್ ಆಗಿ ನಿಮ್ಗೆ ಅಮೌಂಟು ಶೋ ಆಗುತ್ತೆ. ಇದೊಂದು ಸ್ಪಷ್ಟವಾದಂಥ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ದಿನ ನೀವು ವೇಟ್ ಮಾಡಬೇಕಾಗತ್ತಾ, ಈ ತಿಂಗಳವರೆಗೂ ಕೂಡ ವೇಟ್ ಮಾಡಬೇಕಾಗತ್ತಾ. ಇದೊಂದು ಪ್ರಮುಖವಾದಂಥ ಅಪ್ಡೇಟು. ಇನ್ನು ಎರಡನೇ ಪ್ರಮುಖವಾದಂಥ ಅಪ್ಡೇಟ್ ಕೂಡ ಇದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂತಹ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ನೀಡಲಾಗುವಂತಹ ಪ್ರೋತ್ಸಾಹಧನ ಹಣಕ್ಕೆ ಸಂಬಂಧಪಟ್ಟದ್ದಾಗಿರುತ್ತೆ. ಏನಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು, ಅದರಲ್ಲೂ 2022-23ನೇ ಸಾಲಿನಲ್ಲಿ ಯಾರೆಲ್ಲ ಪ್ರೋತ್ಸಾಹಧನ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿ ಇದುವರೆಗೂ ಕೂಡ ಪ್ರೋತ್ಸಾಹಧನ ವಿದ್ಯಾರ್ಥಿ ವೇತನವನ್ನು ಪಡೆದುಕೊಂಡಿಲ್ಲ, ಅಂತಹ ವಿದ್ಯಾರ್ಥಿಗಳಿಗೆ ಅಮೌಂಟನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ. ಅಮೌಂಟ್ ಕೂಡ ಕ್ರೆಡಿಟ್ ಆಗಿದೆ. ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಡೇಟ್ ಕೂಡ 1/2/2026ರಿಂದ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ. ಇಲ್ಲಿ 2022-23 ಇಲ್ಲಿ ಸ್ವಲ್ಪ ಅವ್ರಿಗೆ ನೇಮ್ದು ಇದು ಮಾಡಿದ್ದೀನಿ, ನಾನು ಹೋಲ್ಡ್ ಮಾಡಿದ್ದೀನಿ. ಇಲ್ಲಿ 23 ಕೋರ್ಸ್ ಇಯರ್ ಕಾಣ್ತಾ ಇರ್ಬೋದು ನಿಮಗೆ. ಇಲ್ಲಿ ಒಂದು ನಿಮಿಷ, ಇದು ಯಾವುದೇ ರೀತಿಯಾದಂಥ ಫೇಕ್ ಮಾಹಿತಿ ಅಲ್ಲ, 100% ಪಕ್ಕಾ ಮಾಹಿತಿ ಆಗಿರುತ್ತೆ. ಇಲ್ಲಿ ಕಾಣ್ತಾ ಇರ್ಬೋದು ನಿಮ್ಗೆ, ಇಲ್ಲಿ 2022-23ನೇ ಸಾಲಿನಿಂದ ಆಗಿರುತ್ತೆ. ಇದೇ ರೀತಿಯಾಗಿ ಇದೊಂದು ಪ್ರಮುಖವಾದಂಥ ಅಪ್ಡೇಟು. ಅನೇಕ ಜನ ಯಾರಿಗೆ ಬಂದಿಲ್ಲಲ್ಲ ಅಂಥವ್ರು ಏನು ಮಾಡ್ಬೇಕಂದ್ರೆ, ನಿಮ್ಮ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂತಹ ಅಧಿಕಾರಿಗಳನ್ನು ಸಂಪರ್ಕ ಮಾಡಬೇಕಾಗಿರುತ್ತೆ. ಅಂದರೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ನಿಮ್ಮ ಅಪ್ಲಿಕೇಶನ್ ಫಾರ್ಮೆಟನ್ನು ಮತ್ತೊಮ್ಮೆ ಹೋಗಿ ಅವರಿಗೆ ಕೊಟ್ಟರೆ ಅಂದ್ರೆ ಅವರು ಆಟೋಮೆಟಿಕ್ಕಾಗಿ ಅಪ್ರೂವಲ್ ಮಾಡಿ ನಿಮ್ಗೆ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ. ಇಲ್ಲಿ ಬಿಲ್ ಸ್ಟೇಟಸಲ್ಲಿ ಪುಷ್ ಟು DBT ಯಾರ್ದಿದೆ ನೋಡಿ, ಅಂದರೆ ಸೆಂಡ್ ಟು DBT ಅಂತ ತೋರಿಸ್ತಾ ಇದೆ ನೋಡಿ, ಅಂಥವ್ರು ಹೋಗಿ ನಿಮ್ಮ ಡಾಕ್ಯುಮೆಂಟ್ಗಳನ್ನು ಮತ್ತೊಮ್ಮೆ ಕೊಡಬೇಕಾಗಿರುತ್ತೆ. ದಯವಿಟ್ಟು ಹೋಗಿ ಒಂದು ಸಾರಿ ನೀವು ಕೂಡ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕ ಮಾಡಿರಿ, ಅವರು ಹೆಚ್ಚಿನ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾರೆ. ಇದು ಒಂದು ಪ್ರಮುಖವಾದಂಥ ಅಪ್ಡೇಟು. ಇನ್ನು ಮೂರನೇ ಪ್ರಮುಖವಾದಂಥ ಅಪ್ಡೇಟ್ ಯಾವುದಂದ್ರೆ, ಇದು 2025-26ನೇ ಸಾಲಿನಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟದ್ದಾಗಿರುತ್ತೆ. ಇದು ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಈಗಾಗಲೇ ಒಂದು ಪ್ರೋತ್ಸಾಹಧನ ಹಣಕ್ಕೆ ಸಂಬಂಧಪಟ್ಟಂತೆ ಒಂದು ಸಿಹಿ ಸುದ್ದಿ, ಮತ್ತು ಇನ್ನೊಂದು ಶೆಡ್ಯೂಲ್ ಟ್ರೈಬ್ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಬರುವಂಥ SSP ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟನ್ನು ಹೇಳ್ತೀನಿ. ಇದು ಮೂರನೇ ಒಂದು ಪ್ರಮುಖವಾದಂಥ ಅಪ್ಡೇಟ್. ಏನಂದ್ರೆ ಯಾರೆಲ್ಲ 2025-26ನೇ ಸಾಲಿನಲ್ಲಿ SSP ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿ ಯಾರದೆಲ್ಲ ಅಪ್ಲಿಕೇಶನ್ ವೆರಿಫೈ ಆಗಿದೆ, ಅಪ್ರೂವ್ಡ್ ಎಲಿಜಿಬಲ್ ಆಗಿದೆ, ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ, ಅಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಮೌಂಟ್ ಕ್ರೆಡಿಟ್ ಆಗ್ತಾ ಇದೆ. ಈಗಾಗಲೇ ಅಮೌಂಟ್ ಕ್ರೆಡಿಟ್ ಆಗಿದೆ, ನಿನ್ನೆಯೂ ಕೂಡ ಅಮೌಂಟ್ ಕ್ರೆಡಿಟ್ ಆಗಿದೆ. ವಿತ್ ಪ್ರೂಫ್ ಸಮೇತ ನಾನು ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತೀನಿ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಬೋದು. ಒಬ್ಬರು ಸ್ಟೂಡೆಂಟ್ಸು ನಿನ್ನೆ ನನಗೆ ಸ್ಕ್ರೀನ್ಶಾಟನ್ನು ಕೂಡ ಹಾಕಿದ್ರು. ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಆಗಿದೆ. ಹಾಗೆ ಸೆಕೆಂಡ್ ಲೆವೆಲಲ್ಲಿ ನೋಡ್ಬೋದು, ಊಟ ವಸತಿ ಯೋಜನೆ ಅಡಿಯಲ್ಲಿ 15,000 ರೂಪಾಯಿಗಳು ಮತ್ತು ಪಿ ರಿಮರ್ಸ್ಮೆಂಟ್ ಅಮೌಂಟ್ ಅಂತೇಳಿ 18,000 ರೂಪಾಯಿಗಳು ಸ್ಯಾಂಕ್ಷನ್ ಆಗಿದೆ. ಪುಷ್ ಟು DBT ನೋ ಅಂತ ಇದೆ, ಆದರೆ ಇಲ್ಲಿ ಅಮೌಂಟ್ ಎಸ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಕೆಳಗೆ ನೋಡ್ಬೋದು, 4th ಲೆವೆಲಲ್ಲಿ ಪುಷ್ ಟು DBT ಎಸ್ ಅಂತ ಇದೆ, ಒಂದು ಇನ್ನೊಂದು ನೋ ಅಂತ ಇದೆ, ಒಂದು ವೇಟೆಡ್ ಅಂತ ಇದೆ, ಇನ್ನೊಂದು ಎಸ್ ಆಗಿದೆ. 18,000 ರೂಪಾಯಿಗಳು ತೋರಿಸ್ತಾ ಇರ್ಬೋದು. ಆದರೆ ನಿನ್ನೆ ಇವರು ಬ್ಯಾಂಕ್ ಖಾತೆಗೆ ಅಮೌಂಟ್ ಕ್ರೆಡಿಟ್ ಆಗಿದೆ. ಇಲ್ಲಿ ನೋಡ್ಬೋದು ಅವರು ಕಳಿಸಿದ್ದಾರೆ, ಕಾಣ್ತಾ ಇರ್ಬೋದು ನಿಮಗೆ. ಇಲ್ಲಿ 15,000 ರೂಪಾಯಿಗಳು ಕೂಡ ಕಾಣ್ತಾ ಇರ್ಬೋದು ನಿಮಗೆ. ಇಲ್ಲಿ ತೋರಿಸ್ತಾ ನೋಡ್ರಿ. ಓಕೆ, ಇಲ್ಲಿ 15,000 ರೂಪಾಯಿಗಳು ಕೂಡ ಕಾಣ್ತಾ ಇರ್ಬೋದು. ಇದು ಊಟ ವಸತಿ ಯೋಜನೆ ಅಡಿಯಲ್ಲಿ ನೀಡಲಾಗುವಂಥ 15,000 ರೂಪಾಯಿಗಳು ಕ್ರೆಡಿಟ್ ಆಗಿದೆ. ಡೇಟ್ ಕೂಡ ಕಾಣ್ತಾ ಇರ್ಬೋದು ನಿಮಗೆ ಇಲ್ಲಿ. ಅದರ ಜೊತೆಗೆ ಇಲ್ಲಿ 18,000 ರೂಪಾಯಿಗಳು ಕೂಡ ಕ್ರೆಡಿಟ್ ಆಗಿದೆ. 10/2/2026ರಿಂದ ಅವರಿಗೆ
ಪಿ ರಿಮರ್ಸ್ಮೆಂಟ್ ಅಮೌಂಟ್ ಕೂಡ ಕ್ರೆಡಿಟ್ ಆಗಿ ಶಾಂಕ್ಷನ್ ಆಗಿದೆ. ನಿಮಗೂ ಕೂಡ ಕ್ರೆಡಿಟ್ ಆಗಿದೆ ಇಲ್ವಾ ಎಂಬುದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಇದು ಒಂದು ಪ್ರಮುಖವಾದಂಥ ಅಪ್ಡೇಟ್ ಆಗಿರುತ್ತೆ. ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾರೆಲ್ಲ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರ್ತೀರಿ ಅಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಮೌಂಟ್ ಶಾಂಕ್ಷನ್ ಆಗ್ತಾ ಇದೆ, ಅಮೌಂಟ್ ಕೂಡ ಕ್ರೆಡಿಟ್ ಆಗ್ತಾ ಇದೆ. ಕಳೆದ ಕಂಟಿನ್ಯೂ ಆಗಿ ಸುಮಾರು 2 ತಿಂಗಳಿಂದ ಹಂತವಾಗಿ ಅಮೌಂಟನ್ನು ಕ್ರೆಡಿಟ್ ಮಾಡ್ತಾ ಇದ್ದಾರೆ. ಇದೊಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ. ಇನ್ನು ಮೂರನೇ ಪ್ರಮುಖವಾದಂಥ ಅಪ್ಡೇಟು ಕಟ್ಟಡ ಕಾರ್ಮಿಕ ಇಲಾಖೆ ಅಡಿಯಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟದ್ದಾಗಿರುತ್ತೆ. ಏನಂದ್ರೆ ಅನೇಕ ಜನ ಕೇಳ್ತಾ ಇರ್ಬೋದು, ಸರ್ ನಮಗೆ 2024-25ನೇ ಸಾಲಿನ ಅಮೌಂಟ್ ಶಾಂಕ್ಷನ್ ಆಗಿದೆ, ಆದರೆ 4th ಲೆವೆಲಲ್ಲಿ ಅವೇಟೆಡ್ ಅಂತ ಇದೆ, ಇದುವರೆಗೂ ಕೂಡ ಅಮೌಂಟ್ ಶಾಂಕ್ಷನ್ ಆಗಿಲ್ಲ ಅಂತೇಳಿ ನಾನು ಕೂಡ ಅವರನ್ನು ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡಾಗ ಈ ತಿಂಗಳು ಅಥವಾ ನೆಕ್ಸ್ಟ್ ತಿಂಗಳಲ್ಲಿ ಅಂದರೆ ಇದು ಫೆಬ್ರವರಿ ಅಲ್ಲ, ಮಾರ್ಚ್ ತಿಂಗಳಿನ ಕೊನೆಯದೊಳಗಾಗಿ ನಿಮಗೆ ಅಮೌಂಟ್ ಶಾಂಕ್ಷನ್ ಆಗಿ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇವು SSPಗೆ ಸಂಬಂಧಪಟ್ಟಂತೆ ಮತ್ತು ಪ್ರೋತ್ಸಾಹಧನಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದಂಥ ಅಪ್ಡೇಟ್ಗಳಾಗಿರ್ತವೆ. ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ. ಇದನ್ನು ಹೊರತುಪಡಿಸಿ ಏನಾದರೂ ಸಂದೇಹಗಳಿದ್ದು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಅದರ ಬಗ್ಗೆ ಸಂಪೂರ್ಣವಾದಂಥ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.